ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಏನು ಮಾಡೋಣ ಗೊತ್ತಾ? ಸಿಂಪಲ್ಲಾಗಿ ಮನೆಯಲ್ಲೇ ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಲಿಶು, ಇವತ್ತು ಏನು ಮಾಡೋಣ ಹೇಳಿ? ನಾವು ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಶುಂಠಿ, ಚಕ್ಕೆ, ಲವಂಗ, ಕರಿಬೇವನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ಜೋಳದ ಹಿಟ್ಟು, ಮೈದೆ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಉಪ್ಪು ಇದೆಲ್ಲ ಒಂದು ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ರುಬ್ಬಿರೋ ಮಸಾಲ, ಆವಾಗಲೇ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಮಸಾಲನೂ ಹಾಕೋಬೇಕು. ಆಮೇಲೆ ಮೊಸರು, ಒಂದು 2 ಸ್ಪೂನು ಮೊಸರು ಹಾಕೋಬೇಕು. ಆಮೇಲೆ ಒಂದು ಮೊಟ್ಟೆ ಫುಲ್ ಹಾಕೋಬೇಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಚಿಕನ್ ಹಾಕೋಣ. ನಾನು ಒಂದು 3/4 kg ಚಿಕನ್ ತಗೊಂಡಿದ್ದೀನಿ. 3/4 kg ಚಿಕನಿಗೆ ಮಾಡ್ತಾಯಿದ್ದೀನಿ. ಈಗ ಚಿಕನ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ. ಕಾರ್ನ್ಫ್ಲೋರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ಫ್ರಿಜ್ ಒಳಗೆ ಇಡಬೇಕು. ಅರ್ಧ ಗಂಟೆ ಫ್ರಿಜ್ ಒಳಗೆ ಟಮ್ಲಮ್ಲಕ್ಕೆ ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಹೇಗೆ ಮಿಕ್ಸ್ ಮಾಡಿದ್ದೀನಿ ಅಂತ ಇದು ಫ್ರಿಜ್ಜಲ್ಲಿ ಇಡೋಣ ಬೇಡ್ರಿ. ಅರ್ಧ ಗಂಟೆ ಫ್ರಿಜ್ನಾಗ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ ಕಬಾಬ್ ಫ್ರೈ ಮಾಡೋಣ ಅಂತಂದೇಳಿ. ಈಗ ಬಿಡೋಣ, ಒಂದೊಂದೇ ಕಬಾಬ್ ನೀಟಾಗಿ ಬಿಡೋಣ. ನೀಟಾಗಿ ಬಿಟ್ಟು ಹಾಗೆ ತಿರುವಾಕ್ಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿರುವಾಕ್ಬೇಕು. ಈಗ ನೋಡಿರಿ, ನೀಟಾಗಿ ನಿಧಾನವಾಗಿ ಹಿಂಗೆ ತಿರುವಾಕ್ಬೇಕು. ನಿಧಾನವಾಗಿ ತಿರುವಾಕ್ಬೇಕು. ಚೆನ್ನಾಗಿ ಬರ್ತೈತೆ. ಮಸಾಲೆ ಎಲ್ಲ ಅದ್ರಾಗೆ ನೀಟಾಗಿರ್ತದೆ. ಗ್ಯಾಸು ಸಿಮ್ಮಲ್ಲಿ ಇರ್ಬೇಕು. ಸಿಮ್ಮಲ್ಲಿ ಇದ್ದರೆ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಅಂತಂದೇಳಿ. ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ. ಈಗ ನೋಡಿರಿ ನೀಟಾಗಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಯಾವ ಥರ ಗ್ರೀನ್ ರೆಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕ್ರಿಸ್ಪಿಯಾಗಿದೆ. ಈಗ ಅದು ತೆಗಿಬೇಕಾದ್ರೆ ಸ್ವಲ್ಪ ಕರಿಬೇವು ಹಾಕ್ಬೇಕು. ಹಾಕಿ ಅದು ಚಟಪಟ ಅಂತಿರ್ತೈತಲ್ಲ, ಅವಾಗ ತೆಗೆದ್ರೆ ಈಗ ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕೋಣ ಬನ್ನಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಬೆಳ್ಳುಳ್ಳಿ ಕಬಾಬ್. ಸೂಪರ್, ಒಳ್ಳೆ ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ನೋಡಿರಿ. ಲಿಶು, ಹೆಂಗೈತಿ ಬೆಳ್ಳುಳ್ಳಿ ಕಬಾಬು? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಹೊಸ ಯೂಟ್ಯೂಬರ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಲಿಶು ಬಾಯ್ ಮಾಡು. ಬಾಯ್.